ಮನವೊಲಿಕೆಗೆ ಕಬ್ಬು ಬೆಳೆಗಾರರು ಮಾತ್ರ ಜಗ್ಲಿಲ್ಲ. ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಅಹೋರಾತ್ರಿ ಧರಣಿ. ಬೆಳಗಾವಿಯ ಗುರ್ಲಾಪುರ ಕ್ರಾಸ್ ಬಳಿ ಪ್ರತಿಭಟನೆ ಮುಂದುವರೆದಿದೆ. ಬೆಳಗಾವಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನ ಪಡೀತಾ ಇದೆ. ನಿನ್ನೆ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ಬಗೆಹರಿಸೋದಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಸಚಿವ ಎಚ್.ಕೆ. ಪಾಟೀಲ್ ಅವರನ್ನ ಕಳುಹಿಸಿತ್ತು. ಆದರೆ ಆಗಿದ್ದೇ ಬೇರೆ. ಕಬ್ಬು ಬೆಳೆಗಾರರ ಬೇಡಿಕೆ ಇದ್ದದ್ದು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡಬೇಕು ಅಂತ. ಆದರೆ ಅದಾಗಲಿಲ್ಲ. ಹಾಗಾಗಿ ಸರ್ಕಾರಕ್ಕೆ ಇವತ್ತೇ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ರೈತರು. ಇವತ್ತು ಸಂಜೆ 7 ಗಂಟೆಯ ಒಳಗಾಗಿ ಬೆಲೆ ನಿಗದಿ ಮಾಡಬೇಕು ಅಂತ ಗಡುವನ್ನ ಕೊಟ್ಟಿದ್ದಾರೆ, ಡೆಡ್ಲೈನ್ ನೀಡಿದ್ದಾರೆ. ಒಂದು ವೇಳೆ ಬೆಲೆ ನಿಗದಿ ಮಾಡದೆ ಹೋದರೆ ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ, ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಎಚ್.ಕೆ. ಪಾಟೀಲ್ ಅವರು ಸಂಧಾನ ವಿಫಲಗೊಂಡಂತಹ ಹಿನ್ನೆಲೆಯಲ್ಲಿ ವಾಪಸ್ ಆಗ್ತಾ ಇದ್ರು. ಆಗ ಅವರ ಕಾರಿಗೆ ಮುತ್ತಿಗೆ ಹಾಕೋ ಪ್ರಯತ್ನ ಆಯ್ತು. ಕಬ್ಬು ಬೆಳೆಗಾರರ ಜೊತೆ ಸರ್ಕಾರದ ಸಂಧಾನ ವಿಫಲಗೊಂಡಿದೆ. ಸಚಿವ ಎಚ್.ಕೆ. ಪಾಟೀಲ್ ಮಾತಿಗೆ ಕ್ಯಾರೆ ಅನ್ನಲಿಲ್ಲ ರೈತರು. ಕಬ್ಬು ಬೆಳೆಗಾರರಿಂದ ಪ್ರತಿಭಟನೆ ಮುಂದುವರಿಸುವ ನಿರ್ಧಾರ ಆಯಿತು. ಎಚ್.ಕೆ. ಪಾಟೀಲ್ ಅವರು ಸರ್ಕಾರದ ಸಂದೇಶವನ್ನ ಹೊತ್ತು ಬಂದಿರಲಿಲ್ಲ. ಬದಲಾಗಿ ಹೋರಾಟದ ದಿಕ್ಕನ್ನ ತಪ್ಪಿಸೋದಿಕ್ಕೆ ಬಂದಿದ್ರು ಅಂತ ರೈತರು ಆರೋಪ ಮಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರವೇ ಇಂದು ಸಂಜೆಯವರೆಗೆ ನಿರ್ಧಾರವನ್ನ ಹೇಳಬೇಕು. ಸರ್ಕಾರದ ನಿರ್ಧಾರ ಒಂದು ವೇಳೆ ಇಷ್ಟವಾಗದೆ ಹೋದರೆ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಸಂಧಾನ ವಿಫಲ ಆದಂತಹ ಹಿನ್ನೆಲೆಯಲ್ಲಿ ನಿನ್ನೆ ರೈತರ ಆಕ್ರೋಶ ಹೇಗಿತ್ತು ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಮ್ಮೆ ಒಂದು 15 ದಿವಸ ಟೈಮ್ ಕೊಡ್ರಿ ಅಂತೇವೆ ನಾವು. 15 ದಿವಸ ಆದ್ಮೇಲೆ ಇಲ್ಲ ನೀವರ ನನ್ನ ಪಾರಿರ್ತೀರಿ, ಇಲ್ಲ ನಾವರ ನನ್ನ ಪಾರಿರ್ತೀವಿ. ಹಂಗಾಗಿ ಹಂಗ ಮುಂದೆ ಹೋಗ್ಕೊಂತ ಹೋಗ್ತಿರ್ತಾವ. ಅದಕ್ಕೆ ಹೇಳಿದ್ರು ಅವರು 1 ದಿವಸ 2 ದಿವಸದಾಗ ನಮ್ಗೆ ಇದನ್ನು ಬಗೆಹರಿಬೇಕು. ನಾನು ಪೂರ್ಣ ಹೋಗ್ತೇನೆ, ಅದಕ್ಕೆ ಪೂರ್ಣ ಸಹಮತಿ ಐತಿ. ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗೆ ಮಾತಾಡಬೇಕು. ನಿಮ್ಮ ಜೊತೆಗೆ ಮಾತಾಡಿ ನಿಮಗೆ ನೇರವಾಗಿ ಏನು ನಿಮ್ಮ ಕಬ್ಬಿಗೆ ಬೆಲೆ ಕೊಡಬೇಕಾಗಿರ್ತಕ್ಕಂಥ ಕಾರ್ಖಾನೆಯವರು ಅದರಲ್ಲ ಅವ್ರ ಜೊತೆಗೆ ಮಾತಾಡಬೇಕು. ಅಷ್ಟೇ ಅಲ್ಲ, FRP, MSP, ಶುಗರ್ ರೇಟು ಇದರ ಸಲುವಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಮಾಡ್ತೇವೆ ರಾಜ್ಯ ಸರ್ಕಾರವಾಗಿ ಆ ನಿರ್ಣಯವನ್ನು ನಾವು ಮಾಡಬೇಕು. ಈ 8 ಅಂಶಗಳ ಬಗ್ಗೆ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತೀನಿ. ಸರ್ಕಾರದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾಳೆ ಮುಂಜಾನೆ ನಾನು ತಲುಪಿದ ತಕ್ಷಣ ಅವ್ರಿಗೆ ಮಾತನಾಡಿ ನಾಳೆ ಸಾಯಂಕಾಲನೋ ಅಥವಾ ನಾಡ್ದನೋ ನೀವು ಯಾರ 10 ಮಂದಿ ಬರ್ರಿ, ನೀವು ಯಾರ 10 ಮಂದಿ ಬರ್ರಿ, ನೀವು ಯಾರ 10 ಮಂದಿ ಬರ್ರಿ, ಇಲ್ಲ 20 ಮಂದಿ ಬರ್ರಿ. ನಿಮ್ಮನ್ನ ಮುಖ್ಯಮಂತ್ರಿಗಳನ್ನ ಯಾರು ಹೊಂಟ ಸುಮಾರು ಕೇಳಕ್ಕಾಗತ್ತೇನೋ ಸರ್. ನಾವು ಕೇಳಿದ್ದು 3,500. ಅವ್ರ ರೇಟ್ ಘೋಷಣೆ ಮಾಡಕ್ ಬಂದಿರಲಿಲ್ಲ. ಸರ್ಕಾರದ ಪ್ರತಿನಿಧಿಯಾಗಿ ಹೋರಾಟವನ್ನು ಎಬ್ಬಿಸ್ಲಿಕ್ಕೆ ಬಂದಿದ್ರು. ಏನಾದ್ರು ಒಂದು ಸಂದೇಶ ಕೊಟ್ಟು ಮೀಟಿಂಗ್ ಮಾಡಿಸ್ತೀನಿ, ಬೆಂಗಳೂರಿಗೆ ಬರ್ರಿ, ಡೆಲ್ಲಿಗೆ ಬರ್ರಿ, ಅಲ್ಲಿ ಬರ್ರಿ ಅಂತಂದ್ರೆ ನೋಡ್ರಿ, ಬೆಂಗಳೂರಿಗೆ ಹೋಗಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮೀಟಿಂಗ್ ಮಾಡೋದಾರ ನಾವೇ ಗುರ್ಲಾಪುರದಾಗ ಹೋರಾಟ ಮಾಡ್ತಾ ಇದ್ವಿ. ಒಂದು 20 ಜನ ಮುಖಂಡು ಹೋಗ್ತಿದ್ವಲ್ಲ, ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡ್ತಿದ್ವಲ್ಲ. ಇಲ್ಲಿ ಬಂದಾರ ಸರ್ಕಾರದ ಸರಿಯಾದ ಸಂದೇಶ ತಗೊಂಡು ಬರಬೇಕಾಗಿತ್ತು. ಅವರು ಬಹಳ ಜ್ಞಾನವಂತ ಸಚಿವರು ಅದಾರ. ಸರ್ಕಾರದ ಪೂರ್ಣ ಸಂದೇಶ ತಗೊಂಡು ವೇದಿಕೆಗೆ ಬರಬೇಕಾಗಿತ್ತು. ಹುಡುಗಾಟಿಗಳಿಗೆ ಬಂದಂಗೆ ಬಂದಾರ. ಅದಕ್ಕಾಗಿ ನಾವು ತಿರಸ್ಕಾರ ಮಾಡಿ ಕಳಿಸಿಬಿಟ್ಟಿವಿ. ಇವತ್ತು ನಡೆದಂತ ಸಭೆ ಫುಲ್ ಫೇಲ್ ಆಗಿದೆ. ನಾಳೆವರೆಗೂ ಸರ್ಕಾರ ಡೆಡ್ಲೈನ್ ಏನಂತ ಕೊಟ್ಟಿದ್ದೀರಿ? 7 ಗಂಟೆವರೆಗೆ ನಮ್ಮ ನಿರ್ಧಾರಕ್ಕೆ ಅವರು ಸ್ಪಂದನೆ ಮಾಡದೇ ಇದ್ರೆ ಮೀಟಿಂಗ್ ಮಾಡ್ಕೊಂಡು ಡಿ.ಸಿ ಅವ್ರ ಮೇಲೆ ವಿಶ್ವಾಸ ಇದೆ. ಡಿ.ಸಿ ಅವ್ರು ಕರ್ಕೊಂಡು MD-ಗಳದು ಫ್ಯಾಕ್ಟರಿ ಮಾಲಕರು ಮೀಟಿಂಗ್ ಮಾಡಿ CM ಜೊತೆ ಮಾತಾಡಿಕೊಂಡು ನಮ್ಮ ರೇಟಿಗೆ ಅವರು ಸಮೀಪ ಬಂದರು ಅಂತಂದ್ರೆ ನಮ್ಮ ಹೋರಾಟವನ್ನು ರಾತ್ರಿ ಹಿಂದೆ ತಗೊಳ್ತೀವಿ. ಇಲ್ಲಾಂದ್ರೆ ನಾವು ಮಹಾರಾಷ್ಟ್ರದ ರಾಜೀವ್ ಶೆಟ್ಟಿ ಮತ್ತು ನಾವು ಈಗಾಗಲೇ ಘೋಷಣೆ ಮಾಡಿ ನಮ್ಮ ಚುನಾವಣಾ ಪೂಜಾರಿ ನೇತೃತ್ವದೊಳಗೆ 2 ರಾಜ್ಯಗಳನ್ನು ಸಂಪೂರ್ಣ ಹೈವೇ ಬಂದ್ ಮಾಡ್ಲಿಕ್ಕೆ ನಾವು ನಿರ್ಧಾರವನ್ನು ಮಾಡಿದ್ಬಿಟ್ಟು ಸರ್. ನಾವು ಕೇಳಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಕಬ್ಬು ಬೆಳೆಗಾರರ ಜೊತೆಗಿನ ಸರ್ಕಾರದ ಸಂಧಾನ
ವಿಫಲ ಆಗೋದಕ್ಕೆ ಪ್ರಮುಖ ಕಾರಣ ಏನು? ಒಂದು, ಇದರ ಜೊತೆಗೆ ಹೋರಾಟದ ದಿಕ್ಕು ತಪ್ಪಿಸೋದಿಕ್ಕೆ ಸಚಿವರು ಬಂದಿದ್ರು ಅನ್ನೋ ಅಭಿಪ್ರಾಯ ಯಾಕೆ ವ್ಯಕ್ತವಾಯಿತು? ನೀವು ಗಮನಿಸಿರ್ಬೋದು, ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬು ದೇಶ ಅಂತಂದ್ರೆ ಅದು ಬೆಳಗಾವಿ. ಅದ್ರ ಜೊತೆಗೆ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಇರುವುದು ಕೂಡ ಬೆಳಗಾವಿಯಲ್ಲಿ. ಈ ವರ್ಷದ ದರ ನಿಗದಿ ಮಾಡೋಕೆ ಸರ್ಕಾರ ವಿಳಂಬ ಮಾಡಿರುವಂತದ್ದು. ಈ ಕಾರಣಕ್ಕೆ ರೈತರು ಬೆಳಗಾವಿ ಜಿಲ್ಲೆಯ ಮೂಲ್ಗಿ ತಾಲೂಕಿನ ಗುರ್ಲಾಪುರದಲ್ಲಿ ಕಳೆದ 6 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ರು. ಅಹೋರಾತ್ರಿ ಧರಣಿ ನಡೆಸ್ತಿದ್ರು ಕೂಡ ಸರ್ಕಾರ ಕಿಂಚಿತ್ತು ನೋಡ್ಲಿಲ್ಲ ಅವ್ರ ಕಡೆ. ಇಬ್ಬರು ಸಚಿವರು ಇದ್ದಾರೆ, ಅವರು ಕೂಡ ಅನಿಲ್ ನಿಮ್ಮ ವಾಯ್ಸ್ ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ಬರ್ತೀನಿ, ಮತ್ತೆ ಈ ಪ್ರಶ್ನೆಗೆ ಉತ್ತರವನ್ನ ಪಡಿತೀನಿ. ನಿನ್ನೆ ಕಬ್ಬು ಬೆಳೆಗಾರರ ಜೊತೆ ಸರ್ಕಾರದ ಸಂಧಾನ ನಡೀತು, ಆದರೆ ಸಂಧಾನ ಯಶಸ್ವಿ ಆಗಲಿಲ್ಲ, ವಿಫಲ ಆಯಿತು. HK ಪಾಟೀಲ್ ಅವರು ಸರ್ಕಾರದ ಸಂದೇಶವನ್ನ ಹೊತ್ತು ಬಂದಿರಲಿಲ್ಲ, ಬದಲಾಗಿ ನಮ್ಮ ಹೋರಾಟದ ದಿಕ್ಕನ್ನ ತಪ್ಪಿಸೋದಿಕ್ಕೆ ಬಂದಿದ್ರು ಅನ್ನೋ ಮಾತುಗಳನ್ನ ರೈತರು ಆಡ್ತಾ ಇದ್ದಾರೆ. ಸರ್ಕಾರವೇ ಇಂದು ಸಂಜೆ 7 ಗಂಟೆಯ ಒಳಗಾಗಿ ತನ್ನ ನಿರ್ಧಾರವನ್ನ ಹೇಳಬೇಕು. ಸಂಜೆ 7 ಗಂಟೆಯವರೆಗೂ ರೈತರು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಸರ್ಕಾರ ಹೇಳುವಂತಹ ನಿರ್ಧಾರ ಇಷ್ಟವಾಗದೆ ಹೋದರೆ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಇವತ್ತು ರೈತರ ಪ್ರತಿಭಟನೆ 8ನೇ ದಿನಕ್ಕೆ ಕಾಲಿಟ್ಟಿದೆ. ಕಬ್ಬಿನ ದರ ನಿಗದಿ ಮಾಡೋದಕ್ಕೆ ಸರ್ಕಾರಕ್ಕೆ ರೈತರು ಇವತ್ತು ಸಂಜೆ 7 ಗಂಟೆಯವರೆಗಿನ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸರ್ಕಾರ ಈ ಡೆಡ್ಲೈನ್ನ ಒಳಗಾಗಿ ತನ್ನ ನಿರ್ಧಾರವನ್ನು ಪ್ರಕಟ ಮಾಡುತ್ತಾ? ಕಾದ್ ನೋಡಬೇಕು. ಆದರೆ ನಿನ್ನೆ ಸರ್ಕಾರದ ಪ್ರತಿನಿಧಿಯಾಗಿ ಬಂದಂತಹ ಸಚಿವ HK ಪಾಟೀಲ್ ಅವರು ರೈತರ ಬೇಡಿಕೆ ಈಡೇರಿಸುವಲ್ಲಿ ಸಫಲರಾಗಲಿಲ್ಲ. ಪಾಟೀಲ್ರ ಮಾತಿಗೆ ರೈತರು ಕ್ಯಾರೆ ಅನ್ನಲಿಲ್ಲ. ಇವತ್ತು ಸಂಪುಟ ಸಭೆ ಕೂಡ ಇದೆ. ಈ ಸಭೆಯಲ್ಲಿ ಬೆಲೆ ನಿಗದಿಯ ಚರ್ಚೆ ಕೂಡ ಆಗಬಹುದು, ಸಾಧ್ಯತೆ ಇದೆ. ಹಾಗಾದರೆ ಅಲ್ಲಿ ಸಮಸ್ಯೆ ಬಗೆಹರಿಸೋದಿಕ್ಕೆ ಯಾವ ರೀತಿಯ ನಿರ್ಧಾರಗಳಾಗತ್ತೆ ಅನ್ನೋದು ಕೂಡ ಪ್ರಶ್ನೆ. ನಿನ್ನೆ HK ಪಾಟೀಲ್ರು ರೈತರ ಜೊತೆ ಮಾತನಾಡಿ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆಕ್ರೋಶಗೊಂಡಂತಹ ರೈತರು ಸಚಿವರ ಕಾರಿಗೆ ಮುತ್ತಿಗೆ ಹಾಕೋದಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಸಂದರ್ಭದ ದೃಶ್ಯ ಇದು. ಮತ್ತೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ತಾವು ಉತ್ತರಿಸ್ತಾ ಇದ್ರಿ, ಪ್ಲೀಸ್ ಕಂಟಿನ್ಯೂ. ಅತಿ ಹೆಚ್ಚು ಕಬ್ಬು ಬೆಳೆಗಾರರು ಕೂಡ ಬೆಳಗಾವಿಯಲ್ಲಿರುವಂತದ್ದು. ಹೀಗಾಗಿ 6 ದಿನಗಳ ಕಾಲ ಧರಣಿ ನಡೆಸಿದ್ರು ಕೂಡ ಇಬ್ಬರು ಸಚಿವರು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ಸತೀಶ್ ಜಾರಕಿಹೊಳಿ ಇಬ್ರು ಕೂಡ ರೈತರ ಬೇಡಿಕೆಗಳನ್ನ ಸಮಸ್ಯೆಗಳನ್ನ ಕೇಳುವ ಗೋಜಿಗೆ ಹೋಗಲಿಲ್ಲ. ಈ ಕಾರಣಕ್ಕೆ ರೈತರು ನಾವು ರಾಜ್ಯ ಹೆದ್ದಾರಿ ಬದಲು ರಾಷ್ಟ್ರೀಯ ಹೆದ್ದಾರಿ ತಡಿತೀವಿ ನವೆಂಬರ್ 7ನೇ ತಾರೀಕು ಅಂತ ಯಾವಾಗ ಎಚ್ಚರಿಕೆಯನ್ನು ಕೊಡ್ತಾರೆ ಅವಾಗ ಸರ್ಕಾರ ಕೂಡ ಬೆಂಡ್ ಆಗಿರುವಂತದ್ದು. ಹೀಗಾಗಿ ಹಿರಿಯ ಸಚಿವ HK ಪಾಟೀಲ್ ಅವರು ನಿನ್ನೆ ಗುರ್ಲಾಪುರ ಕ್ರಾಸ್ಗೆ ಕಳಿಸಿತ್ತು. ಅಲ್ಲಿ ಏನಂತಂದ್ರೆ ಸರ್ಕಾರದ ಪ್ರತಿನಿಧಿ ಬರ್ತಿದ್ದಾರೆ. ಹೀಗಾಗಿ ನಮಗೆ ಪ್ರತಿ ಟನ್ಗೆ 3,500 ರೂಪಾಯಿ ಘೋಷಣೆ ಮಾಡಿ ಹೋಗ್ತಾರೆ ಅಂತ ರೈತರ ನಿರೀಕ್ಷಿತ. ಆದ್ರೆ HK ಪಾಟೀಲ್ ಅವರು ಬಂದ ತಕ್ಷಣ ನೀವು 10 ಜನ ನಿಯೋಗ CM ಬಳಿ ಬನ್ನಿ, ನಾನು CM ಭೇಟಿ ಮಾಡಿಸ್ತೀನಿ, ಬಳಿಕ ನಿಮ್ಮ ಸಮಸ್ಯೆಗಳನ್ನ CM ಮುಂದೆ ಹೇಳಿ ಅಂತೇಳಿ ಹೇಳಿಕೆ ನೀಡಿದಕ್ಕೆ ಸೀತಾರಾಮ್ ಅಲ್ಲಿ ಇರ್ತಕ್ಕಂತ ರೈತರು ಒಪ್ಪಲಿಲ್ಲ. ಅದಕ್ಕೆ ಇವತ್ತು ರೈತರು ಹೀಗಾಗಿ ನಿನ್ನೆ ಸಂಧಾನಕ್ಕೆ ಬಂದಂತ HK ಪಾಟೀಲ್ ಅವರು ಬರಗೈಲಿ ವಾಪಸ್ ಹೋಗ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. HK ಪಾಟೀಲ್ ಅವರು ಹೋಗ್ಬೇಕಂತ ಸಂದರ್ಭದಲ್ಲಿ ವಾಹನಕ್ಕೂ ಮುಚ್ಚಿ ಹಾಕುವ ಕೆಲಸವನ್ನು ಕೂಡ ಮಾಡಿದ್ರು. ಬಳಿಕ ಇವತ್ತು ಸಂಜೆ 6-7 ಗಂಟೆವರೆಗೆ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಏನಾದ್ರೂ ಸರ್ಕಾರ ಇವತ್ತು ದರ ನಿಗದಿ ಮಾಡದೇ ಇದ್ರೆ ನಾಳೆಯಿಂದ ರಾಷ್ಟ್ರೀಯ ಹೆದ್ದಾರಿಗಳನ್ನ ಸಂಪೂರ್ಣವಾಗಿ ತಡಿತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಹೀಗಾಗಿ ಕಬ್ಬು ಬೆಳೆಗಾರ ಹೋರಾಟದ ಕಿಚ್ಚು ಈಗ ಮತ್ತಷ್ಟು ತಾಕಕ್ಕೇರ್ತಿರುವಂತದ್ದು, ವ್ಯಾಪಿಸ್ತಿರುವಂತದ್ದು. ಏನಾದ್ರೂ ಸರ್ಕಾರ ಇವತ್ತು ನಿರ್ಧಾರ ಕೈಗೊಳ್ಳದೇ ಇದ್ರೆ ನಾಳೆ ರಾಷ್ಟ್ರೀಯ ಹೆದ್ದಾರಿಗಳು ಕಿತ್ತೂರು ಕರ್ನಾಟಕ ಭಾಗದ ಬಹುತೇಕ ರಾಷ್ಟ್ರೀಯ ಹೆದ್ದಾರಿಗಳು ಬಹುತೇಕ ಬಂದ್ ಆಗಲಿದೆ. ಹೀಗಾಗಿ ಸಾಕಷ್ಟು ಪ್ರಯಾಣಿಕರು ಪರದಾಡಬೇಕಾದಂತ ಅವಶ್ಯಕತೆ ಕೂಡ ಸೃಷ್ಟಿಯಾಗುತ್ತೆ. ವೀಣಾ, ಥ್ಯಾಂಕ್ ಯು ಅನಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.